ಇದೊಂದು ಒಳ್ಳೆ ಕನೆಕ್ಟ್ ಆಗುತ್ತೆ, ಫ್ಯಾಮಿಲಿ ಸ್ಟೋರಿ ಇದು. ಅಂದರೆ ನಿಮ್ಗೆ ಎಲ್ಲ ಕೂತು ನೋಡುವಂಥ ಚಿತ್ರ. ಇದರಲ್ಲಿ ಕಾಲಘಟ್ಟದಲ್ಲಿ ನಿಮಗೆ 18 ವರ್ಷದವರು, 22 ವರ್ಷದವರು, 40 ವರ್ಷ, 60 ವರ್ಷ, ಲವ್ ಅನ್ನೋದು ಇಟ್ಸ್ ಎವರ್ಗ್ರೀನ್ ಫಾರ್ ಎವರ್ ಅನ್ನೋದು ನನ್ನ ಕತೆ ಹೇಳೋಕ್ಕೆ ಹೋಗಿದ್ರಿಂದ ಟಾರ್ಗೆಟ್ ಆಡಿಯನ್ಸ್ ಬಂದು ನನ್ನ ಎಲ್ಲ ಇದ್ದಾರೆ. ಇಲ್ಲ ನಾನು ಮಕ್ಕಳಿಗೆ ಮಾಡಿಲ್ಲ ಇದು ಅಂತಲ್ಲ, ಕ್ಲೀನ್ ನ್ಯೂ ಸರ್ಟಿಫಿಕೇಟ್ ಸಿನಿಮಾಗೆ ಬಂದಿರೋದ್ರಿಂದ ನಮಗೆ. ಸೊ ಹಾಗಾಗಿ ಎಲ್ಲ ಕೂತ್ಕೊಂಡು ನೋಡ್ಬೋದು ಸಿನಿಮಾ. ಇದರಲ್ಲಿ ಮಕ್ಕಳದ ಐಟಮು ಇದೆ ಮೇಜರಲ್ಲಿ. ಸೊ ಹಾಗಾಗಿ ನನಗೆ ಇದ್ರ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಒಂದು ಕಂಟೆಂಟ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು. ಯಾರ್ದು ವೀಕ್ ಪರ್ಫಾರ್ಮೆನ್ಸ್ ಇಲ್ಲ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಮಗೆಲ್ಲೋ ಏನು ಸ್ವಲ್ಪ ಹುಷಾರು ಹಂಗೆ ಮಾಡಿ ಹಂಗೆಲ್ಲೋ ಹೇಳ್ಸ್ಕೊಳಂಗಿಲ್ಲ. ನೀವು ಸ್ಕ್ರೀನಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಇವ್ರದ್ದು ಔಟ್ಪುಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಮೊದಲು ನಗುವಿನ ಹೂಗಳ ಮೇಲೆ ಅಚ್ಚ ಕನ್ನಡದ ಸ್ವಚ್ಛ ಚಿತ್ರ. ಆ ನಗುವಿನ ಹೂಗಳ ಮೇಲೆ ಅನ್ನೋ 3 ಪದದ ಮೇಲೆ ಭಾಳ ಪವರ್ಫುಲ್ ವರ್ಡ್ಸ್ ಅದು. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂಥ ಹಾಡಲ್ಲಿ ಚರಣಗಳಲ್ಲಿ ಬರುವಂಥ ಒಂದು ಸಾಲದು. ಸೊ ಕಂಟೆಂಟು ತುಂಬ ಸ್ಟ್ರಾಂಗಾಗಿ ಮಾಡಿದ್ದೀನಿ, ಹಾಡುಗಳು ತುಂಬ ಚೆನ್ನಾಗಿದೆ. ಈ ಜಗತ್ತೇ ಒಂದು ನೇಚರ್ನೇ ಒಂದು ಸೆಟ್ಟಾಗಿ ಮಾಡಿದ್ದೀನಿ. ನಾವು ಸೆಟ್ ಹಾಕಿರಲ್ಲ, ನೇಚರೇ ನಮ್ಗೆ ಸೆಟ್ಟು. ನೀವು ನಮ್ಮ ಫ್ರೇಮ್ ನಿಮ್ಮ ಚಿತ್ರದಲ್ಲಿ ನೋಡಿದಾಗ ನಿಮಗೆ ನೇಚರೇ ನಮ್ಗೆ ಸೆಟ್ಟಾಗಿ ನಾವು ಉಪಯೋಗಿಸಿರೋದು. ಒಂದು ಗುಡ್ ವಿಜುವಲ್ ಟ್ರೀಟು, ಒಂದು ಒಳ್ಳೆ ಸ್ಟೋರಿ, ಒಂದು ನೀಟ್ ಫ್ಲೋ, ನೀಟ್ ಸಿನಿಮಾ. ನಿಮಗೆ ಇವತ್ತು ಕೂತ್ಕೊಂಡು ಫ್ಯಾಮ್ಲಿ ಕೂತ್ಕೊಂಡು ನೋಡು ವಿತೌಟ್ ವಲ್ಗ್ಯಾರಿಟಿ, ಒಂದು ಏನೋ ಒಂದು ಫೀಲ್ ಗುಡ್ ಸಿನಿಮಾ ಅಂತ ಹೇಳಿದ್ರೆ ಒಂದು ನಗುವಿನ ಹೂಗಳ ಮೇಲೆ. ಸೊ ಈ ಕಾರಣದಲ್ಲಿ ನೀವು ಸಿನಿಮಾನ ನೋಡ್ಬೋದು.